ನಮಸ್ಕಾರಗಳು. ಹಲವಾರು ಕೆಲಸಗಳ ಒತ್ತಡಗಳ ನಡುವೆಯೂ ಸಹ ನೀವೆಲ್ಲ ಆಗಮಿಸಿ ಈ ಮಹಿಳಾ ದಿನಾಚರಣೆ ತುಂಬ ಅದ್ಭುತ ನಡೆಸ್ಕೊಡ್ತಾ ಇದ್ದೀರಿ. ಜೊತೆಗೆ ಕಲಾಬಂಧು ಫೌಂಡೇಶನ್ ಈಗ ಆ ಮೇಡಮ್ ಅವ್ರು ಹೇಳ್ದಂಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ನಾಡು, ನುಡಿ, ಅನಾಥರಿಗೆ ಈ ಎಲ್ಲ ರೀತಿ ಕ್ಷೇತ್ರದಲ್ಲೂ ಸಾಧ್ಯವಾದಷ್ಟು ನಮ್ಮ ಇತಿಮಿತಿಲಿ ನಮ್ಮ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ತಳಮಟ್ಟದ ವ್ಯಕ್ತಿಗಳಿಗೆ ತಲುಪಬೇಕು ಅನ್ನೋದು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಅನ್ನೋ ಒಂದು ನಾಣ್ಣುಡಿ ಏನಿದೆ, ಅದ್ರ ಪ್ರಕಾರ ಹಲವಾರು ಕಾರ್ಯಕ್ರಮಗಳನ್ನ ವರ್ಷ ಪೂರ್ತಿ ಹಮ್ಕೊಂಡು ಬರ್ತಾಯಿದ್ದೀವಿ. ಜೊತೆಗೆ ನಿಮಗೆ ಈಗ ಸ್ವಲ್ಪ ಮಟ್ಟಿಗೆ ಮಾತಾಡಿದ್ವಿ, ಆರೋಗ್ಯ ಎಲ್ಲ ಯಾರಿಗೆ ಬೇಕಪ್ಪ? ಎಲ್ರಿಗೂ ಬೇಕಾ? ಸ್ಲೋಗನ್ ಅಲ್ಲ ಅದು. ಯೋಗ್ಯವಾಗಿರಬೇಕು, ಆರೋಗ್ಯನೂ ಇರಬೇಕು. ಇರೋ ಒಂದು ಜನ್ಮನ ಹ್ಯಾಪಿಯಾಗಿ, ಹೆಲ್ತಿಯಾಗಿ ಲೈಫ್ನ ಎಂಜಾಯ್ ಮಾಡಬೇಕು. ಹೆಂಗಂಗೂ ಅಲ್ಲ, ಹೆಂಗಾಗೆ ಮಾಡಬೇಕು. ಹೆಂಗಂದರೆ ಯೌವನೋತ್ಸಾಹ ಬೇಕು ಅಂದರೆ ಆಹಾರ, ವಿಹಾರ, ವಿಚಾರ ಈ ಬಹಳ ಮುಖ್ಯ ಇರ್ತದೆ. ಈಗ ನಾವು ಆರೋಗ್ಯವಾಗಿರ್ಬೇಕಂದ್ರೆ ಆಹಾರ ಭಾಳ ಮುಖ್ಯ. ಒಂದು ಆಹಾರ ನಮ್ಮ ಆರೋಗ್ಯನೂ ಸರಿಪಡಿಸುತ್ತೆ, ಆರೋಗ್ಯನೂ ಹಾಳು ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ನಿಮಗೆಲ್ಲ ಗೊತ್ತಿದೆ, ಆರೋಗ್ಯ ದಿನೇ ದಿನೇ ಎಷ್ಟು ಮಟ್ಟಿಗೆ ಹದಗೆಡ್ತಾ ಇದೆ ಅನ್ನೋದಕ್ಕೆ ಉದಾಹರಣೆ ಶಂಭುಲಿಂಗ ಅವರು ವಿಚಾರ ಶಿವಾನಂದ ಗೌಡವರು ಮಾತಾಡಿದ್ರು. ಆರೋಗ್ಯ ವಿಚಾರವಾಗಿ ಸಾಕಷ್ಟು ವಿಚಾರಕ್ಕೆ ಅವ್ರಿಗೆ ಅವೇರ್ನೆಸ್ ಮೂಡಿಸಿದ್ದೀನಿ, ಹೇಳಿದ್ದೀನಿ. ಕಲಾಬಂಧು ಫೌಂಡೇಶನ್ ಮೂಲಕ ನಾನು ಸಾವಿರಾರು ಜನಕ್ಕೆ ಆರೋಗ್ಯ ಬಗ್ಗೆ ಅವೇರ್ನೆಸ್ ಕೊಡೋದು ಬೇರೆ, ಆರೋಗ್ಯ ಕೊಡಿಸೋದೇ ಬೇರೆ. ಫೌಂಡೇಶನ್ನು ಆರೋಗ್ಯದ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದೆ, ಜೊತೆಗೆ ಸಾವಿರಾರು ಜನರ ಬಾಳಿಗೆ ಆರೋಗ್ಯ ಕೊಡ್ತಾ ಇದೆ. ಸಾಕಷ್ಟು ಜನ ಇದ್ದಾರೆ. ನಾನು ಸಹ 2 ವರ್ಷಗಳ ಹಿಂದೆ BP, ಶುಗರು, ಗ್ಯಾಸ್ಟ್ರಿಕ್ಕು, ಪೈಲ್ಸು, ಮೈಗ್ರೇನು, ಬ್ಯಾಕ್ ಪೇಯ್ನ್ ಆಗಿಬಿಟ್ಟಿದ್ದು, ವೀದಿಂಗ್ ಸಮಸ್ಯೆ ಇತ್ತು, ಕಿಡ್ನಿ ಸಮಸ್ಯೆ ಇತ್ತು. ಸುತ್ತಿರೋ ದೇವಸ್ಥಾನಗಳಿಲ್ಲ, ಮಾಡಿದಿರೋ ಪೂಜೆಗಳಿಲ್ಲ. ಆಲ್ಮೋಸ್ಟ್ ನನಗೆ ಗೊತ್ತಿರೋ ಡಾಕ್ಟರ್ಸ್ ಸುಮಾರು ಜನ ಇದ್ದಾರೆ. ಆಲೋಪತಿ, ಆಯುಷ್ ಇಲಾಖೆ, ಯುನಾನಿ, ಈ ಥರ ಎಲ್ಲ ಥರ ಡಾಕ್ಟರ್ಸ್ ಇದ್ದಾರೆ. ಅದರಲ್ಲಿ ನಮ್ಮ ಸೈದಾ ಮೇಡಮ್ ಒಬ್ರು ಇದ್ದಾರೆ. ಆಗ 2 ವರ್ಷದ ಹಿಂದ್ಗಡೆ ನಾನು ಈ ನರಸಿಂಹರಾಜು ಇರಲಿಲ್ಲ. ಸುಮಾರು 18 ವರ್ಷಗಳಿಂದ 24 ಮಾತ್ರ ನುಂಗ್ತಾ ಇದ್ದೆ. ಸುತ್ತಿರೋ ದೇವಸ್ಥಾನಗಳಿಲ್ಲ, ಮಾಡಿದ್ರೆ ಹವನ ಪೂಜೆಗಳಿಲ್ಲ. ಎಲ್ಲ ಥರ ನೋಡಿದ್ದೀನಿ, ಎಲ್ಲ ಥರ ರೆಮಿಡೀಸ್ ಮಾಡಿದ್ದೀನಿ, ಎಲ್ಲ ಸಲಹೆ ಸಹಕಾರ ಕೇಳಿದ್ದೀನಿ. ಇದು ನಾನೇ. ಈಗ ಕೇಳಿದ್ರೆ ನಾನವನಲ್ಲ, ಆದರೂ ನಾನೇ. ಒಂದು ತಿಂಡಿ, ಆರೋಗ್ಯಕರವಾದ ತಿಂಡಿ ನನ್ನ ಹೆಲ್ತಿ ಆ್ಯಕ್ಟಿವ್ ಲೈಫ್ ತಂದ್ಬಿಡ್ತು. ಇದು ಉದಾಹರಣೆ. ಆಡಿಯೋ ವಿಡಿಯೋ 2 ಮ್ಯಾಚ್ ಆಗಬೇಕು ಅಲ್ವಾ? ಇದು ವಿಡಿಯೋ, ಇದು ಆಡಿಯೋ 2 ಮ್ಯಾಚ್ ಆಗ್ತದೆ. ಆದ್ದರಿಂದ ಒಂದು ತಿಂಡಿಯಿಂದ ಹೆಲ್ತಿ ಆ್ಯಕ್ಟಿವ್ ಲೈಫ್ ಎಲ್ಲರೂ ಎಂಜಾಯ್ ಮಾಡ್ಬೋದು. ಆದ್ದರಿಂದ ಆರೋಗ್ಯದ ವಿಚಾರ ಬಗ್ಗೆ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಆರೋಗ್ಯ ವಿಚಾರ ಯಾವ ದೇವರಾಗಲಿ, ಯಾವ ಡಾಕ್ಟ್ರಾಗಲಿ, ಯಾವ ಮೆಡಿಸನ್ ಆಗಲಿ ತುಂಬ ಹದಗೆಟ್ಟಾಗಿ ಯಾರು ಏನೂ ಮಾಡೋಕ್ಕಾಗಲ್ಲ. ಕೊನೆಗೆ ಏನು ಮಾಡ್ತಾರೆ? ಇರೋದಾಗ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾರೆ. ಇರುವಾಗ ಇವ್ರು ನೋಡ್ಕೊಳಲ್ಲ, ಕೊನೆಗಳಿಗೆಲ್ಲಿ. ಅದಕ್ಕೆ ಸಾಹಿತಿಗಳು, ಕಲಾವಿದರು, ಪತ್ರಕರ್ತರು, ಜೊತೆಗೆ ನಮ್ಮ ಹಿರಿಯ ಅಧಿಕಾರಿ ವರ್ಗಗಳಿದ್ದಾರೆ, ಜೊತೆಗೆ ಹೋರಾಟಗಾರರು, ಜೊತೆಗೆ ಸಮಾಜ ಸೇವಕರು. ಯಾರು ಕೇಳಿ ಟೈಮ್ ಇಲ್ಲ ಅಂತಾರೆ. ಈ ಟೈಮ್ ಇಲ್ಲ ಅಂತಾರಲ್ಲ, ಹಾಸ್ಪಿಟ್ಲಿಗೆ ಮಲ್ಗವ್ರೆ. ಕೆಲವು ಫ್ರೇಮ್ ಸೇರವ್ರೆ, ಕೆಲವು ಸೆಟ್ ಸೇರವ್ರೆ. ನನಗೀಗ 50 ವರ್ಷ ಆಗಿದ್ದೀನಿ. ಈಗ ಹೆಂಗಿದ್ದೆ ನಾನು, ಈಗ ಹೆಂಗಿದ್ದೀನಿ. ನನ್ನ ಜೀವನವೇ, ನನ್ನ ಮಾತೇ ನಿಮಗೆಲ್ಲ ಆದರ್ಶ. ಆರೋಗ್ಯದ ವಿಚಾರವಾಗಿ ಯಾರು ನೆಗ್ಲೆಕ್ಟ್ ಮಾಡಬೇಡ. ಡಾಕ್ಟರ್ಸ್ ಇದ್ದಾರೆ, ಒಂದು ಸಲಹೆ ಕೊಡ್ತಾರೆ, ಕೇಳ್ಕೊಳ್ಳಿ. ಕೇಳಿದ ಮೇಲೆ ಅಳವಡಿಸ್ಕೊಳ್ಳಿ. ಎಲ್ಲರೂ ಓಕೆನಾ? ಆರೋಗ್ಯ ಬೇಕಾ? ಆರೋಗ್ಯ ಬೇಕು ಅಂತ ಕೇಳಬೇಕು, ಕೇಳಿದ್ನ ಅಳವಡಿಸ್ಕೊಬೇಕು. ಸಿನಿಮಾ ಅಲ್ಲ, ರಿಯಲ್ ಜೀವನ ಬೇರೆ, ರಿಯಲ್ ಜೀವನ ಬೇರೆ. ನಾನು ಇಷ್ಟೊತ್ತು ಹೇಳಿದ್ರೆ ರಿಯಲ್ ಜೀವನ. ಅದರಿಂದ ಎಲ್ಲರೂ ಸಹ ಆರೋಗ್ಯ ಎಲ್ರಿಗೂ ಬೇಕು. ಆರೋಗ್ಯ ಬೇಕು ಅಂತ ಏನು ಮಾಡಬೇಕು? ಒಂದು ಒಳ್ಳೆ ತಿಂಡಿ ಐತೆ. ನಮ್ಮದು ಕಲಾಬಂಧು ಫೌಂಡೇಶನ್ ಮೂಲಕ ನಾಗರಬಾವು BDA ಕಾಂಪ್ಲೆಕ್ಸ್ ವೆಲ್ನೆಸ್ ಸೆಂಟರ್ ಇದೆ. ಒಂದು ಮಹಿಳೆಯರು ಹಲವಾರು ಒತ್ತಡಗಳ ಜೀವನ ನಿರ್ವಹಣೆ ಮಾಡ್ತಾ ಇದ್ದಾರೆ ನಾನಾ ರೀತಿ. ಆದ್ದರಿಂದ ಆರೋಗ್ಯ ವಿಚಾರವಾಗಿ ಎಲ್ರಿಗೂ ಆರೋಗ್ಯ ಬೇಕು. ಆದ್ದರಿಂದ ಯಾರು ನೆಗ್ಲೆಕ್ಟ್ ಮಾಡಬೇಡಿ. ಹೆಚ್ಚಿನ ಮಾಹಿತಿಗೆ ಕಲಾಬಂಧು ಫೌಂಡೇಶನ್ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳಿ, ಮಾಹಿತಿ ತಿಳ್ಕೊಳ್ಳಿ. ಇರೋ ತನಕ ಹ್ಯಾಪಿಯಾಗಿ, ಹೆಲ್ತಿಯಾಗಿ ಲೈಫ್ನ ಎಂಜಾಯ್ ಮಾಡಿ.